ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪೂರ್ಣಿಮಾ ಕೆ ಕೃಷ್ಣಮೂರ್ತಿ ಅವರು. ಅವರು ಅತ್ಯಂತ ಸುಪ್ರಸಿದ್ಧ ವೈದ್ಯರಾಗೋದ್ರ ಜೊತೆಗೆ ಅವರು ಮಾಡುವಂತಹ ಸೇವೆ ಮೈಸೂರಿನಲ್ಲಿ ಚಿರಪರಿಚಿತರಾಗಿದ್ದಾರೆ. ಹಾಗಾಗಿ ಬನ್ನಿ ನಾವು ಅವರಿಂದ ಅವರ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಗರ್ಭಧಾರಣೆ ಅಕಾಡೆಮಿ ಆಫ್ ಆಯುರ್ವೇದ ಅಂಡ್ ಯೋಗ ಇದರ ನಿರ್ದೇಶಕಿ ಕೂಡ. ನಾನು ನನ್ನ ಪತಿಯಾದಂತಹ ಡಾಕ್ಟರ್ NV ಕೃಷ್ಣಮೂರ್ತಿ ಅವರೊಂದಿಗೆ ಒಡಗೂಡಿ ಈ ಸಂಸ್ಥೆಯನ್ನ ಹೀಗೆ ಸುಮಾರು 40 ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ನಾವು ನಮ್ಮ ಸಂಸ್ಥೆಯನ್ನ ಪ್ರಜ್ಞಾ ಕುಟೀರ ಆಯುರ್ವೇದ ತಪೋವನ ಅಂತ ಹೇಳಿ ಕರಿತೇವೆ. ಇಷ್ಟೇ ಅಲ್ಲದೆ ನಾನು ಕಾವೇರಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಕೂಡ ಆಗಿರುತ್ತೇನೆ. ಅಷ್ಟೇ ಅಲ್ಲದೆ ಸಂಗೀತ ಹಾಗೂ ಆರೋಗ್ಯ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕಾಗಿ ರಾಗ ಮ್ಯೂಸಿಕ್ ಅಕಾಡೆಮಿ ಎನ್ನುವ ಒಂದು ಸಂಸ್ಥೆಯನ್ನು ಕೂಡ ಹುಟ್ಟು ಹಾಕಿರ್ತೇನೆ. ಓಕೆ ತುಂಬಾ ತುಂಬಾ ಸಂತೋಷ ಪೂರ್ಣಿಮಾ ಅವರೇ. ಇನ್ಫ್ಯಾಕ್ಟ್ ನೀವು ಪ್ರಜ್ಞಾ ಅಂತಂದಾಗ ನನಗೆ ನೆನಪಾಯ್ತು ಸರಿ ತಪ್ಪಿನ ವಿವೇಚನೆ. ಇಂದಿನ ಯುವ ಪೀಳಿಗೆಗೆ ಆ ಸರಿ ತಪ್ಪಿನ ವಿವೇಚನೆ ಇಲ್ಲ. ತಡವಾಗಿ ಮದುವೆ ಮಾಡ್ಕೊಳ್ತಾರೆ, ತಡವಾಗಿ ಮಕ್ಕಳಂತ ಮಾಡೋಕ್ ಹೋಗ್ತಾರೆ. ಆ ತಡವಾಗಿ ಆಗದೆ ಇದ್ದಾಗ IVF ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತಾರೆ. ಆದ್ರೆ ತಮ್ಮ ಬದುಕು ಅಂದ್ರೆ ಲೈಫ್ ಸ್ಟೈಲ್ ಅನ್ನ ಮಾತ್ರ ಬದಲಾಯಿಸ್ಕೊಳ್ಳೋದಿಲ್ಲ. ಇತ್ತೀಚೆಗೆ ಮಹಿಳೆಯರು ತೂಕ ಕೂಡ 30% ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ. ಆಮೇಲೆ ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾನು ಕೇಳೋದು, ಈ ನಮ್ಮ ಉಪನಿಷತ್ಗಳಲ್ಲಿ, ನಮ್ಮ ಭಾರತೀಯ ಸ್ಕ್ರಿಪ್ಚರ್ಸ್ಗಳಲ್ಲಿ ಏನಾದ್ರೂ ಇದ್ರ ಬಗ್ಗೆ ಇದೇನಾ ಅಂತ. ಯಾಕಂದ್ರೆ ನಾವು ಹೇಳಿದ್ದೀವಿ ಇವ್ರಿಗೆ ಗಾಂಧಾರಿಗೆ 101 ಮಕ್ಕಳು, ಅದು ಕೂಡ ಟೆಸ್ಟ್ ಬೇಬಿಗಳ ತರಾನೇ ಅಂತಂದು. ಹಾಗಾಗಿ ಇದು ನಮ್ಗೆ ನಿಜವಾಗ್ಲೂ ಸ್ಕ್ರಿಪ್ಚರ್ಸ್ ಅಲ್ಲಿ ಏನಿದೆ ಅಂತ ತಿಳಿಸಿ ನಮ್ಗೆ. ಹಾಗೆ ಆಗ್ಲಿ ಮೇಡಮ್. ನೀವು ಹೇಳಿದ ಹಾಗೆ ಈಗ ಪ್ರಾಪ್ತ ವಯಸ್ಕರಾದಂತಹ ಸ್ತ್ರೀ ಪುರುಷರು ಮದುವೆ ಆಗಿ ಸಾಮರಸ್ಯದಿಂದ ಇದ್ದಾಗ್ಯೂ ಕೂಡ ಗರ್ಭಧಾರಣೆಯನ್ನ ಯಾವುದೋ ಒಂದು ಕಾರಣಕ್ಕೆ ಮುಂದೆ ಹಾಕ್ತಾ ಇರ್ತಾರೆ. ನೀವು ಹೇಳಿದ ಹೀಗೆ ಒಂದು 50 ವರ್ಷಗಳ ಕೆಳಗಿನ ಮಾತನ್ನ ನಾವು ತೆಗೆದುಕೊಂಡ್ರೆ ಆಗ ಕೂಡು ಕುಟುಂಬಗಳು ಇರ್ತಾ ಇದ್ವು. ಆಗ ಏನಾಗ್ತಿತ್ತು, ಒಂದು 18ರಿಂದ 21, 22 ವಯಸ್ಸಿನ ಹೆಣ್ಮಕ್ಳಿಗೆ ಸೂಕ್ತವಾದ ಒಂದು ವರನನ್ನ ನೋಡಿ ಮದುವೆ ಮಾಡ್ತಾ ಇದ್ರು. ಕುಟುಂಬದಲ್ಲಿ ಇದ್ದಂತ ಸಮಯದಲ್ಲಿ ಏನಾಗ್ತಿತ್ತು, ಆ ಕುಟುಂಬದ ಒಂದು ಒತ್ತಾಸೆ ಇರ್ತಾ ಇತ್ತು. 1 ವರ್ಷ ಕಳೆಯೋದ್ರೊಳಗೆ ಮಕ್ಕಳಾಗ್ಲಿ ಎನ್ನುವ ಒತ್ತಾಸೆ ಇರ್ತಾ ಇತ್ತು. ಆ ಒತ್ತಾಸೆಯಿಂದ ಕೂಡ ಅಲ್ಲಿ ಬೇಗ ಒಂದು ಗರ್ಭ ಆಗ್ತಾ ಇತ್ತು, ಪ್ರಸವ ಆಗ್ತಾ ಇತ್ತು. ಮನೆಯಲ್ಲಿ ಒಂದು ಸಂತೋಷ, ನೆಮ್ಮದಿ ಎಲ್ಲ ಇರ್ತಾ ಇತ್ತು. ಈಗ ಎಲ್ಲರೂ ವೃತ್ತಿಪರ ಕೋರ್ಸ್ಗಳನ್ನ ಓದಿ ಸ್ವಲ್ಪ ನಾವೆಲ್ಲರೂ ಸೋ ಕಾಲ್ಡ್ ಏನೋ ಅಡ್ವಾನ್ಸ್ಮೆಂಟ್ ಅಂತ ಅನ್ಕೊಳ್ತೀವಿ ನಮ್ಮ ಇದ್ರಲ್ಲಿ. ಹಾಗಾಗಿ ಏನಾಗಿದೆ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ರು ವೃತ್ತಿಪರ ಕೋರ್ಸ್ಗಳನ್ನ ತಗೊಂಡಾಗ ಅವರು ಓದಿದ ನಂತರ ಸಾಧಾರಣವಾಗಿ ಅವರು ಒಂದು ಯಾವ್ದಾದ್ರು ವೃತ್ತಿಯನ್ನ ಆಯ್ದುಕೊಳ್ತಾರೆ. ಅವರಿಗೆ ಸಂಬಂಧಪಟ್ಟಂತ ವೃತ್ತಿಯನ್ನ ಆಯ್ದುಕೊಂಡಂತ ಸಂದರ್ಭದಲ್ಲಿ ಒಂದು ವರ್ಡ್ ಇದೆಯಲ್ಲ, ಸೆಟಲ್ ಆಗ್ಬೇಕು ಅನ್ನೋದೊಂದು ಇರುತ್ತಲ್ಲ. ಆ ಸೆಟ್ಲ್ ಆಗುವಂತ ಒಂದು ನಿಟ್ಟಿನಲ್ಲಿ ಕೈ ತುಂಬಾ ಸಂಪಾದನೆ ಮಾಡ್ಬೇಕು, ಮನೆ ಮಾಡ್ಬೇಕು, ಅದಾದ್ಮೇಲೆ ಮಕ್ಕಳು ಅಂತ ಹೋಗ್ತಾರೆ. ಅದೆಲ್ಲ ಆದಾಗ ಅದು ಸ್ವಲ್ಪ ನಿಧಾನ ಆಗ್ತಾ ಹೋಗುತ್ತೆ. ಆಮೇಲೆ ಕೆರಿಯರ್ ಅನ್ನ ಸ್ವಲ್ಪ ಗ್ರಾಫ್ ಮೇಲ್ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶ ಇರುತ್ತೆ. ಹೀಗಾಗೋ ಅಷ್ಟೊತ್ತಿಗೆ ಹೀಗೂ ಆಗಿ ಒಂದು 30 ವರ್ಷ ತುಂಬಿಬಿಟ್ಟಿರತ್ತೆ. ಆಮೇಲೆ ಮಾಡ್ಕೊಳ್ಳೋಣ, ಒಂದು ಮಕ್ಕಳನ್ನ ಪಡೆಯೋಣ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಬೇರೆ ಸಮಸ್ಯೆಗಳು ಬಂದಿರುತ್ತೆ. ಅದಕ್ಕೆ ಚಿಕಿತ್ಸೆ ತಗೊಂಡೆಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೂ 1-2 ವರ್ಷ ಕಳೆದಿರುತ್ತೆ. ಹೀಗೆಲ್ಲ ಇದರ ಬಗ್ಗೆ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ, ಉಪನಿಷತ್ನಲ್ಲಿ ಏನಿದೆ ತಿಳಿಸಿ. ನಮ್ಮ ಉಪನಿಷತ್ನಲ್ಲಿ ಏನಿದೆ ಅಂತಂದ್ರೆ, ಮದುವೆ ಆಗೋದೇ ಸತ್ಸಂತಾನವನ್ನ ಪಡೆಯೋದಕ್ಕೆ ಎನ್ನುವ ಒಂದು ಉದ್ದೇಶ ಇತ್ತು. ಹಿಂದಿನ ಕಾಲದಲ್ಲಿ
ಹೌದು ಪುರುಷ ಹೌದು ಸ್ತ್ರೀಯರು ಒಂದು ಪ್ರಾಪ್ತ ವಯಸ್ಕರಾದಂತಹ ಸಂದರ್ಭದಲ್ಲಿ ಹ್ಮ್ ಮದುವೆಯನ್ನ ಮಾಡಿ ಅವರು ದೇವರ್ ನಾಟ್ ಕಮಿಂಗ್ ಟುಗೆದರ್ ಫಾರ್ ದೇರ್ ಕಾರ್ನಲ್ ಡಿಸೈರ್ಸ್. ಅವರು ಒಂದು ಹ್ಮ್ ಸತ್ಸಂತಾನ ಪ್ರಾಪ್ತಿಗೋಸ್ಕರ ಮಾತ್ರವಾಗಿ ಅವರು ಪತಿ ಪತ್ನಿಯರಾಗ್ತಾ ಇದ್ರು. ಹ್ಮ್ ಹಿಂದೆ ನೀವು ವಸಿಷ್ಠರ ಕಾಲದಲ್ಲೆಲ್ಲ ಕೇಳಿದ್ದಿರ್ಬೋದು, ಅವರು ಹೌದು ಯಾವತ್ತು ಗರ್ಭಾಧಾನವನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಒಳ್ಳೆಯ ದಿನವನ್ನ ನೋಡಿ, ಓವ್ಯುಲೇಷನ್ ಪೀರಿಯಡ್ ಅಂತಲೇ ಏನ್ ಹೇಳ್ತೀವಿ, ಹೌದು ಹೌದು ಅದನ್ನ ಹೌದು ನೋಡಿ ಆ ಸಂದರ್ಭದಲ್ಲಿ ಹೋಮ ಹವನಾದಿಗಳನ್ನ ಮಾಡಿ, ಆಮೇಲೆ ಹ್ಮ್ ರಜಸ್ವಲ ಆದಂತಹ ಸ್ತ್ರೀ ಅವಳ ಕೆಲವು ಸ್ಪೆಸಿಫಿಕ್ ಆಹಾರಗಳಿರ್ತಾ ಇತ್ತು ಆ ಕಾಲದಲ್ಲಿ, ಹ್ಮ್ ಅದನ್ನ ಪತಿ ಪತ್ನಿಯರಿಬ್ಬರು ಇಬ್ರು ಸೇರಿ ಸೇರಿ ಅದನ್ನ ಸೇವನೆ ಮಾಡಿ ಹಾ ಹ್ಮ್ ಗರ್ಭದಾನವನ್ನ ಒಂದು ಸಂಸ್ಕಾರ ಅಂತ ಹೇಳಿ ಮಾಡ್ತಾ ಇದ್ರು. ಅದಕ್ಕೆ ಒಂದು ಸರಿಯಾದ ಸಮಯನೂ ಇತ್ತು. ಮತ್ತೆ ಗರ್ಭಾಧಾನವನ್ನ ಒಂದು ಯಜ್ಞ ಆಗಿನ ಓಕೆ ಕಾಲದಲ್ಲಿ. ಓಕೆ ಈ ಓಕೆ ಓಕೆ ಗರ್ಭಾಧಾನ ಅನ್ನೋದು ಈ ಷೋಡಶ ಸಂಸ್ಕಾರಗಳನ್ನ ನಾವೇನ್ ಹೇಳಿದ್ವಿ, ಹೌದು ಅದಾದ ನಂತರ ಅದಾದ ನಂತರ ಬರೋಂಥದ್ದು ಆಯುರ್ವೇದೋಕ್ತ ಪುಂಸವನ ವಿಧಿ, ಹ್ಮ್ ಆಮೇಲೆ ಸೀಮಂತೋನ್ನಯನ, ಹ್ಮ್ ಆಮೇಲೆ ಪ್ರಸೂತ ಸ್ತ್ರೀಯ ಮಗುವಿಗೆ ನಾಮಕರಣ, ಆಮೇಲೆ ನಿಷ್ಕ್ರಮಣ, ಹ್ಮ್ ಹೀಗೆ ಎಲ್ಲ ಹಾ ಏನು ಷೋಡಶ ಸಂಸ್ಕಾರಗಳಲ್ಲಿ ಇದೆ. ಅದ್ರಲ್ಲಿ ಹ್ಮ್ ಮೊದಲನೇದೇ ಗರ್ಭಾಧಾನ. ಇದನ್ನ ಹ್ಮ್ ಉಪನಿಷತ್ತಿನಲ್ಲಿ ಎಷ್ಟು ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ತೈತ್ತಿಲ ಉಪನಿಷತ್ತಿನಲ್ಲಿ ಹ್ಮ್ ಗರ್ಭ ಹೇಗೆ ಪ್ರಾದುರ್ಭಾವ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿ ಹ್ಮ್ ನೀವು ಕೇಳಿರ್ತೀರಿ, ಹ್ಮ್ ಆಕಾಶಾದ್ ವಾಯು ವಾಯೋರಗ್ನಿ, ಹ್ಮ್ ಅಗ್ನಿರ್ ಆಪಃ, ಅದ್ಭುತ್ ಪೃಥಿವಿ, ಪೃಥಿಭ್ಯಾಂ ಓಷಧೇಯ, ಹ್ಮ್ ಓಷಧಿಭ್ಯೋ ಅನ್ನಂ ಅನ್ನತ್ ಪುರುಷಃ ಅಂತ ಹೇಳಿದ್ದಾರೆ. ಅಂದ್ರೆ ಓಕೆ ಹಾ ಆಕಾಶದಿಂದ ಆ ಈಥರ್ನಲ್ಲಿ ಯಾವುದೋ ಒಂದು ಜೀವ ಕಾಯ್ತಾ ಇರುತ್ತೆ. ಅಂದ್ರೆ ಹಿಂದೆ ಆಗಿ ಹೋದಂತಹ ಯಾವುದೋ ಒಂದು ಜೀವ, ಹ್ಮ್ ಅದರ ಪಾಪ ಪುಣ್ಯಾದಿಗಳೆಲ್ಲ ಹ್ಮ್ ಮುಗಿದು ಹೋದ ನಂತರ ಹ್ಮ್ ಕ್ಷೀಣೇ ಪುಣ್ಯೆ ಹ್ಮ್ ಮರ್ತ್ಯಲೋಕಂ ವಿಶಂತಿ ಅಂತ ನಾವ್ ಹೇಗೆ ಹೇಳ್ತೇವೆ, ಅವೆಲ್ಲ ಖಾಲಿ ಆದಾಗ ಸ್ಟಾಕ್ ಆ ಜೀವ ಕಾಯ್ತಾ ಇರುತ್ತೆ ಇಲ್ಲಿ ಹಾ ಭೂಲೋಕದಲ್ಲಿ. ಮತ್ತೆ ಜೀವಾತ್ಮ ಹ್ಮ್ ಜೀವಾತ್ಮ ಅದು ಹ್ಮ್ ಇಲ್ಲಿ ಮತ್ತೆ ಗರ್ಭಕ್ಕೆ ಪ್ರವೇಶ ಮಾಡಲು ಕಾಯ್ತಾ ಇರುವಂತಹ ಒಂದು ಜೀವಾತ್ಮ ಈಥರ್ ಮೂಲಕ, ಆಕಾಶಾದ್ ಹ್ಮ್ ವಾಯುವಿನ ಮೂಲಕ ಅಗ್ನಿಯಲ್ಲಿ ತಪ್ತವಾಗಿ, ಹ್ಮ್ ಮಳೆಯ ಹ್ಮ್ ಮೂಲಕ ಅದ್ಭುತ್ ಪೃಥಿವಿ, ಹ್ಮ್ ಆ ಹ್ಮ್ ಮಳೆಯ ಮೂಲಕ ಭೂಮಿಗೆ ಬಂದು, ಹ್ಮ್ ಅಲ್ಲಿಂದ ಅದು ಔಷಧಿಗಳಿಗೆ ಅಂದ್ರೆ ಎಲ್ಲ ಗಿಡಮೂಲಿಕೆಗಳಲ್ಲಿ ಸೇರಿಕೊಂಡು ಹ್ಮ್ ಔಷಧಿಭ್ಯೋ ಅನ್ನಂ ಅನ್ನದಲ್ಲಿ ಪ್ರವೇಶ ಮಾಡಿ, ಆ ಹ್ಮ್ ಅನ್ನವನ್ನ ಪುರುಷ ಸೇವನೆ ಮಾಡಿ ಹ್ಮ್ ಮೊದಲು ಗರ್ಭ ಧರಿಸುವುದು ಪುರುಷ. ಓಕೆ ಅಂದ್ರೆ ಸ್ಪರ್ಮ್ಸ್ ಉತ್ಪತ್ತಿ ಆಗೋದು ಅಂತ, ಹೌದು ಹೌದು. ಮೊದಲು ಅಂದ್ರೆ ಸ್ಪರ್ಮ್ ಅಲ್ಲಿ ಉತ್ಪತ್ತಿ ಆಗತ್ತೆ ಅಂತ. ಹಾ ಹಾ ಅಲ್ಲಿ ಆ ಪುರುಷ ನಲ್ಲಿ ಅದು ಆಕ್ಚುಯಲ್ ಗರ್ಭಧಾರಣೆ ಮೊದಲು ಪುರುಷ ಮಾಡ್ಕೊಳ್ತಾನೆ. ಹ್ಮ್ ಅನಂತರ ಆ ಜೀವವನ್ನ ತನ್ನ ಹ್ಮ್ ಶುಕ್ರದಲ್ಲಿ ಅವನು ತಪ್ತ ಮಾಡಿ ಅದನ್ನ ಹ್ಮ್ ಧಾರಣೆ ಮಾಡಿ, ಅನಂತರ ಅದನ್ನ ತನ್ನ ಪತ್ನಿಗೆ ದಾನವನ್ನ ಮಾಡ್ತಾನೆ. ಓಕೆ ಅದನ್ನ ಓಕೆ ಓಕೆ ಗರ್ಭಾದಾನ ಅಂತ ಹೇಳ್ತೇವೆ. ಓಕೆ ಹಾಗೆ ಹಾ 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 ಹಾಗೆ ಅದು ಅಷ್ಟು ಒಂದು ಆ ಪವಿತ್ರವಾದಂಥದ್ದು. ಪವಿತ್ರವಾದಂತಹ ಒಂದು ಪ್ರಕ್ರಿಯೆ ಅದು. ಹ್ಮ್ ಈ ಸಾಮಾನ್ಯವಾಗಿ ನಾವು ಏನು ಮಾತಾಡ್ತೀವಿ ಅಷ್ಟು ಸುಲಭವಾದ ಒಂದು ಪ್ರಕ್ರಿಯೆ ಅಲ್ಲ. ಅಲ್ಲ. ಹ್ಮ್ ಇದಕ್ಕೆಲ್ಲ ಉಪನಿಷತ್ತುಗಳಲ್ಲಿ ಬಹಳಷ್ಟು ಉಲ್ಲೇಖಗಳಿದೆ. ಬೃಹದಾರಣ್ಯಕ ಉಪನಿಷತ್ತಿನ ಕಡೆಯ ಭಾಗದಲ್ಲಂತೂ ಹ್ಮ್ ಗರ್ಭಾಧಾನ ಹೇಗೆ ಮಾಡ್ಬೇಕು ಅದಕ್ಕೆ ಅದನ್ನ ಯಜ್ಞಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಈಗ ಹ್ಮ್ ಒಂದು ಯಜ್ಞದಲ್ಲಿ ಹೇಗೆ ಹೋಮ ಕುಂಡಕ್ಕೆ ಹವಿಸ್ಸನ್ನ ನಾವು ಹಾಕ್ತೇವೆ, ಹೌದು ಲೈಕ್ ಹೌದು ದಟ್ ದಿ ಹ್ಮ್ ವೆಜೈನಾ ಇಸ್ ಹ್ಮ್ ಈಕ್ವೇಟೆಡ್ ಟು ದಿ ಅಗ್ನಿಕುಂಡ, ಅಗ್ನಿಕುಂಡ. ಹಾ ಹಾ whereas the sperm is equated to the ಹವಿಸ್. ಹವಿಸ್ ಹವಿಸ್ಸು ಹಾಕೋದು. ಅಷ್ಟು ಆ ಒಂದು ಭಾವದಲ್ಲಿ ಮಾಡಿದಾಗ ಮಾತ್ರ ಹ್ಮ್ ಹುಟ್ಟುವಂತಹ ಪ್ರಜೆ ಸತ್ಪ್ರಜೆ ಆಗಿರ್ತಾನೆ. ಆ ಓಕೆ ಓಕೆ ಇಲ್ದಿದ್ರೆ ವಿ ಸರಿ ವಿಲ್ ಗಿವ್ ಸರಿ. ಒನ್ ಸಮ್ ಬ್ಯಾಡ್ ಎಲಿಮೆಂಟ್ ಟು ದ ಸೊಸೈಟಿ. ಹಿಂದೆ ಎಲ್ಲ ಹೌದು ನಾ ಹೌದು ಹೇಳಿದ ಹೌದು ಹಾಗೆ ಹೌದು. ವಸಿಷ್ಠರಿಗೆ 100 ಮಕ್ಕಳು ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲೆಲ್ಲ ಏನಂದ್ರೆ ಅವರು ಅವತ್ತಿನ ದಿವಸ ಹೋಮ ಹವನಾದಿಗಳನ್ನ ಮಾಡಿ ಆಚೆ ಇನ್ನೂ ಜನಗಳೆಲ್ಲ ಕಾಯ್ತಾ ಇರ್ತಾ ಇದ್ರಂತೆ ಆ ಗ್ರಾಮದವರು. ಇವರು ಒಳಗಡೆ ಹೋಗಿ ಈ ಪ್ರಕ್ರಿಯೆಯನ್ನ ಗರ್ಭಾಧಾನ ಪ್ರಕ್ರಿಯೆಯನ್ನ ಮಾಡಿ ಆಚೆ ಹ್ಮ್ ಬಂದು ಹ್ಮ್ ನಕ್ಷತ್ರಗಳನ್ನ ನೋಡಿ
ಇಂಥ ದಿವಸದಲ್ಲಿ, ಇಂಥ ನಕ್ಷತ್ರದಲ್ಲಿ, ಇಂತಹ ಮುಹೂರ್ತದಲ್ಲಿ ಇಂತಹ ಒಂದು ಜೀವ ನನ್ನ ಹೆಂಡತಿಯ ಗರ್ಭದಲ್ಲಿ ಜನಿಸುತ್ತೆ ಅಂತ ಅಷ್ಟು ನಿಖರವಾಗಿ ಹೇಳ್ತಾ ಓ, ಇದ್ರು. ಅದ್ಭುತ ಅದ್ಭುತ. ಅದ್ಭುತವಾದ ಇಂತಹ ಒಂದು ಸಂಸ್ಕೃತಿಯಿಂದ ನಾವು ಬಂದಂತವರು ಇದನ್ನ ನಾವು ಅಳವಡಿಸ್ಕೊಂಡು ಈ ಭಾವದಲ್ಲಿ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಸರಿಯಾದ ಒಂದು ಅರ್ಥ ಇರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗಿನ ಏನೋ ವಿವಾಹಿತರು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಗರ್ಭಾಧಾನವನ್ನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಎನ್ನುವುದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಇದೆ. ದುರಂತ ಅಂದ್ರೆ ಇವತ್ತೇನ್ ಮಾಡ್ತಾ ಇದಾರೆ ಅಂದ್ರೆ ಹುಡುಗ ಹುಡುಗಿ ಮದುವೆ ಆದ್ಮೇಲೆ ಪಾರ್ಟಿ ಮಾಡ್ಕೊಂಡ್ಬಿಟ್ಟು ಆಲ್ಕೋಹಾಲ್ ಕುಡಿತಾರೆ. ಈ ಆಲ್ಕೋಹಾಲ್ ಕುಡಿದಾಗ ಆ ಸ್ಪರ್ಮ್ ಕೌಂಟು ಕಡಿಮೆ ಆಗತ್ತೆ, ಆ ಸ್ಪರ್ಮ್ ಮೊಟಿಲಿಟಿನೂ ಕಡಿಮೆ ಆಗತ್ತೆ. ಹಾಗಾಗಿ ಅವ್ರಿಗೆ ತೊಂದರೆ ಆಗತ್ತೆ. ಆಮೇಲೆ ಸ್ಪರ್ಮ್ ದಾನ ತಗೊಂಡಂತ ಹೆಣ್ಮಗಳು ಅವಳು ಕುಡಿದ್ರೆ ಆ ಮಗುವಿನ ಭ್ರೂಣದ ಹೃದಯದಲ್ಲಿ ರಂಧ್ರಗಳು ಬಂದ್ಬಿಡುತ್ತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇವತ್ತು ನಾವು ನಮ್ಮ ಸಂಪ್ರದಾಯವನ್ನ ಬಿಟ್ಟು ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಹೇಗೆ ಪಾಶ್ಚಾತ್ಯರು ಒಂದು ಕ್ರೀಡೆ ತರ ನೋಡ್ಕೊಳ್ತಾರೋ ಹಾಗೆ ನೋಡ್ಕೊಂಡು ಅವರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಅಂತ. ಯಾಕಂತಂದ್ರೆ ಮೊದ್ಲಿನ ಕಾಲದಲ್ಲಿ ಕುಟುಂಬ ಅಂತಂದ್ರೆ ನಂದ ಗೋಕುಲ್ ತರ ಮಕ್ಕಳು ಆಡ್ತಾ ಇದ್ವು. ಈಗ ಮಕ್ಕಳೇ ಇಲ್ದಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಮುಂದೆ ಇದ್ರದ್ದು ಮುಂದೆ ಹೇಗೆ ಅಂತ ಯಾವ ರೀತಿ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ನಾವು ಅರಿವನ್ನ ಮೂಡಿಸ್ಬೇಕು ಮೇಡಮ್. ಇಂದಿನ ಒಂದು ಪೀಳಿಗೆ ಏನಿದ್ದಾರೆ ಅವರಿಗೆ ಶಾಲಾ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಾ ನಾವು ಬರ್ಬೇಕು. ಅದನ್ನ ಮೊದ್ಲಿಂದಲೇ ನಾವು ಅವರಿಗೆ ಸರಿಯಾದ ದಿನಚರ್ಯ ಋತುಚರ್ಯಗಳನ್ನ ನಾವು ಹೇಳ್ಕೊಡ್ತಾ ಬಂದ್ರೆ, ಅದ್ರ ಜೊತೆಗೆ ಆಯುರ್ವೇದದಲ್ಲಿ ಸದ್ವೃತ್ತ ಅಂತ ಹೇಳಿದ್ದಾರೆ. ಅಂದ್ರೆ ಗುಡ್ ಕಾಂಡಕ್ಟ್ ಹೇಗಿರ್ಬೇಕು, ಯಾವ ತರ ಇರ್ಬೇಕು, ಗುರು ಹಿರಿಯರಲ್ಲಿ ಯಾವ ರೀತಿಯಾದಂತಹ ಭಕ್ತಿ ಇರ್ಬೇಕು, ನಮ್ಮ ಸುತ್ತಲೂ ಇರುವಂತಹ ಸಮಾಜದ ಜೊತೆಗೆ ನಾವು ಯಾವ ರೀತಿ ವರ್ತಿಸ್ಬೇಕು ಅನ್ನೋದ್ರ ಜೊತೆಗೆ ಈ ದಿನಚರ್ಯ ಋತುಚರ್ಯ ಸದ್ವೃತ್ತಗಳ ಜೊತೆಗೆ ಸರಿಯಾದಂತಹ ಒಂದು ಜೀವನವನ್ನ ನಡೆಸಬೇಕಾದ್ರೆ ಯಾವ ರೀತಿ ಮಾನಸಿಕ ಒತ್ತಡವನ್ನ ಇಟ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವಾಗ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಆಗ ಈ ಇರ್ರಾಷನಲ್ ಈಟಿಂಗ್ ಹ್ಯಾಬಿಟ್ಸ್ ಅಂಡ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಆಲ್ಸೋ ಫಾರ್ ದಟ್ ಮ್ಯಾಟರ್, ಅದನ್ನ ನಾವು ಆಯುರ್ವೇದದಲ್ಲಿ ಮಿಥ್ಯಾಹಾರ ವಿಹಾರ ಅಂತ ಹೇಳ್ತೇವೆ. ಅಂದ್ರೆ ಯಾವ್ದು ಬೇಡವೋ ಅದನ್ನೇ ಮಾಡ್ತಾ ಇರ್ತೇವೆ. ಮತ್ತೆ ಈಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಡಿಪ್ರೆಷನ್ ಹೋಗಿರ್ತಾರಲ್ಲ ಅವರು ಓವರ್ ಈಟಿಂಗ್ ಮಾಡ್ತಾರೆ, ಆಮೇಲೆ ಸ್ಥೂಲಕಾಯ ಆಗ್ಬಿಡುತ್ತೆ. ಸ್ಥೂಲಕಾಯ ಆಗ್ಬಿಟ್ರೆ PCOS ಆಗ್ಬಿಟ್ಟು ಮತ್ತೆ ಮಕ್ಕಳಾಗೋದು ತೊಂದರೆ ಆಗ್ಬಿಡುತ್ತೆ. ಗ್ಲೂಕೋಸ್ ಇಂಟಾಲರೆನ್ಸ್ ಎಲ್ಲನೂ ಬರುತ್ತೆ. ಎಲ್ಲ ಬರುತ್ತೆ. ಮಿಥ್ಯಾಹಾರ ವಿಹಾರವನ್ನ ಈಗ ಅದು ಒಂಥರ ಅದೇ ಪ್ರಾಕ್ಟೀಸ್, ಅದೇ ನಿಜವೇನೋ ಹಾಗೆ ಆಹಾರ ತಗೊಳ್ಬೇಕೇನೋ ಅನ್ನೋದು ಕೂಡ ಆಗಿದೆ. ನೀವ್ ಹೇಳಿದಾಗೆ ಮಾನಸಿಕ ಒತ್ತಡ ಇದ್ದಾಗ ಬಿಂಜ್ ಈಟಿಂಗ್ ಕೂಡ ಆಗ್ತಾ ಹೋಗುತ್ತೆ. ಮತ್ತೆ ಇವಾಗೆಲ್ಲ ಸಾಂಪ್ರದಾಯಿಕ ಆಹಾರ ತಗೊಳ್ಳೋದೇ ಕಡಿಮೆ ಆಗೋಗಿದೆ. ಹೀಗಾಗಿ ಏನಾಗುತ್ತೆ, ಇದು ಕಾಯಿಲೆಗೆ ಮೂಲ ಕಾರಣ ಆಗ್ತಾ ಹೋಗುತ್ತೆ ಮ್ಯಾಮ್. ಇದಂದ್ರೆ ತ್ರಿದೋಷ ದೃಷ್ಟಿ ಆಗತ್ತೆ. ತ್ರಿದೋಷ ದೃಷ್ಟಿ ಅಂತ ಏನ್ ಹೇಳ್ತೀವಿ, ವಾತಪಿತ್ತ ಕಫಾದಿಗಳು, ಅದರಲ್ಲಿ ದೃಷ್ಟಿ ಆಗತ್ತೆ. ದೃಷ್ಟಿ ಆದಾಗ ಏನಾಗುತ್ತೆ, ಎಲ್ಲ ಧಾತುಗಳ ರಸರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಎಲ್ಲದರ ಸಾರ ಶುಕ್ರ ಧಾತು ಅಂತ ಹೇಳ್ತೀವಿ. ಅದರ ಸಾರ ಎಲ್ಲದರ ಇಷ್ಟೇ. ಅದಕ್ಕೆ ಆಯುರ್ವೇದದಲ್ಲಿ ಸ್ಫಟಿಕ ಅಂದ್ರೆ ಸ್ಪರ್ಮೆಟಿಕ್ ಇದನ್ನ ಸೆಮೈನಲ್ ಫ್ಲೂಯಿಡ್ ಅನ್ನ ಮಾತ್ರ ನಾವು ಬೆಸ್ಟ್ ಅಂತ ಹೇಳ್ತೀವಿ. ಅದು ಹಾಗಿರ್ಬೇಕಾದ್ರೆ, ಅದು ಹಂಗಿದ್ರೆ ಮಾತ್ರ ಅದು ಇಟ್ ವಿಲ್ ರಿಸಲ್ಟ್ ಇನ್ ಎ ಗುಡ್ ಪ್ರೆಗ್ನೆನ್ಸಿ. ಅದ್ ಇರ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀವ್ ಹೇಳಿದ ಹಾಗೆ ಅವರು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಬೇರೆ ಯಾವುದೇ ಆಹಾರಗಳನ್ನ ತುಂಬಾ 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 ಧನ್ಯವಾದಗಳು ಪೂರ್ಣಿಮಾ ಅವರೇ. ಯಾಕೆ ಅಂತಂದ್ರೆ ನೀವು ಮುಂದಿನ ನಮ್ಮ ಡಿಸ್ಕಷನ್ಗೆ ಒಂದು ಪೀಠಿಕೆ ಹಾಕೊಟ್ಟಿದ್ದೀರಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹೇಗಿತ್ತು ಈಗ ಹೇಗಿದೆ ಅನ್ನೋ ಒಂದು ಪೀಠಿಕೆ ಹಾಕಿದಿರಿ.
ಮುಂದೆ ನಾವು ಈ ಇನ್ಫರ್ಟಿಲಿಟಿದು ಕಾರಣಗಳೇನು, ಅದಕ್ಕೆ ನಿಮ್ಮ ಯಾವ್ಯಾವ ಇದೆ ಏನಿದೆ ಅಂತ ಮುಂದೆ ಕಂತಿನಲ್ಲಿ ನಾವು ನಿಮ್ಮಿಂದ ತಿಳ್ಕೊಳ್ಳೋಣ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್.